ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಭರತೇಶ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಆರ್ಮಿಗೆ ಸಂಬಂಧಪಟ್ಟಿರೋ ಹಾಗೆ ಮಾಡೆಲ್ ಕ್ವಶನ್ ಪೇಪರ್ 12ನೇ ಭಾಗವನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಯಾರು ನಮ್ಮ ಚಾನಲ್ನು ಹೊಸದಾಗಿ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಟೈಮನ್ನು ವ್ಯರ್ಥ ಮಾಡೋದು ಬೇಡ, ಡೈರೆಕ್ಟ್ ಕ್ವಶನ್ಸ್ ಹೋಗೋಣ ಅಂತ. ಹಾಗಿದ್ರೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ರಿ. ಫಸ್ಟ್ ಕ್ವಶನ್ ನೋಡ್ರಿ, ಏನು ಕೊಟ್ಟಾರ ನಮ್ಗೆ ಇಲ್ಲಿ? ವಾರ್ಷಿಕ ಯಾವ ಬಡ್ಡಿ ದರದಲ್ಲಿ 400 ರೂಪಾಯಿಗಳು 3 ವರ್ಷಗಳಲ್ಲಿ 475 ರೂಪಾಯಿಗಳಾಗಿ ಬದಲಾಗುತ್ತವೆ ಅಂತ ಕ್ವಶನ್ ಕೊಟ್ಟಾರ. ನೋಡಿ, ಪ್ರಿನ್ಸಿಪಲ್ ಎಷ್ಟೈತೀಗ? PTR ಡಿವೈಡೆಡ್ ಬೈ 100. ನಮ್ಗೇನು ಕೇಳ್ತಾರೆ ಈಗ ಅವರ? ಇದನ್ನು ಕೇಳ್ತಾರೆ, ಶೇಕಡಾ ಪರ್ಸೆಂಟೇಜ್ ಕೇಳ್ತಾರೆ. ಎಷ್ಟೈತಿ ಇಲ್ಲಿ? ವಾರ್ಷಿಕ ಬಡ್ಡಿ ದರ. ಬಡ್ಡಿ ದರ ಕೇಳ್ತಾರೆ ಅಂದ್ರೆ ಏನು ಬೇಕು ನಮಗೆ? ರೇಟ್ ಬೇಕು. ರೇಟ್ ಬೇಕಂದ್ರೆ ರೇಟ್ ಕಾಟಾಕ್ರಿ. ಪ್ರಿನ್ಸಿಪಲ್ ಎಷ್ಟೈತ್ರಿ? ಪ್ರಿನ್ಸಿಪಲ್ 400 ಅದು ಕೇಳಿ ಬರ್ತದೆ. ಪ್ರಿನ್ಸಿಪಲ್ 400 ಕೇಳಿ ಬರ್ತದೆ ಇಂಟು ರೇಟ್. ಟೈಮ್ ಎಷ್ಟೈತ್ರಿ? ಟೈಮ್ 3 ವರ್ಷ ಐತಿ. 3 ವರ್ಷ ಕೂಡ ಕೇಳಿ ಬರ್ತದೆ. ಮ್ಯಾಗ 100 ಇಂಟು SI ಬರ್ತೈತಿ. SI ಅಂದ್ರೆ ಏನ? ಸಿಂಪಲ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಎಷ್ಟೈತಿ? ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿಲ್ಲ ಅವ್ರ. 400 ಇದ್ದದ 475 ಆಗತ್ತದ ಅಂದ್ರೆ ಎಷ್ಟು ಸಿಂಪಲ್ ಇಂಟ್ರೆಸ್ಟ್ ಆಯ್ತು? 400 ಮೈನಸ್ 475 ಮೈನಸ್ 400 ಮಾಡಿದ್ರೆ ನಮ್ಗೆ SI ಸಿಗುತ್ತೆ ನೋಡ್ರಿ. 475 ಇರುವಾಗ 400 ಕಳೆದ ಎಷ್ಟು ಬೀಳ್ತದೆ ರೀ? 75 ಬೀಳ್ತದೆ. ಇದೇ ನಮ್ದು SI. ಹಾಗಿದ್ರೆ SI ಮ್ಯಾಗ ಇಟ್ಕೊಳ್ರಿ. ಇನ್ನು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಆನ್ಸರ್ ಬರುತ್ತೆ ನೋಡ್ರಿ. ಈ 2 ಕ್ಯಾನ್ಸಲ, ಈ 2 ಕ್ಯಾನ್ಸಲ. 3 1 3, 3 2 6, 1 ಉಳಿತು, 3 5 15. ಇನ್ನೆಷ್ಟು ಏನ? 4 ಐತಿ. 4 1 4, 4 ಎಷ್ಟಲೇ ಆಗುತ್ತೆ ನೋಡ್ರಿ? 25 ಅಂತೂ 4 ಬಗ್ಗೆ ಒಳಗಿಲ್ಲ. 4 6 24, 4 6 24. ಎಷ್ಟು ಉಳಿತಾ? 1 ಉಳಿತು. ಪಾಯಿಂಟ್ ಇಟ್ಕೋರಿ. 1 1 0 ಬರ್ತೈತಿ. ಎಷ್ಟಾಯ್ತು? 10 ಆಯ್ತು. 4 2 8. ಎಷ್ಟು ಉಳಿತಾ? 2 ಉಳಿತಾ. 2 ಉಳಿತು. ಆಲ್ರೆಡಿ ಪಾಯಿಂಟ್ ಐತಿ. 1 0 ಇಟ್ಕೋರಿ. 4 5 20. ಎಷ್ಟಾಗತ್ತೆ ರೀ? 6.25 ನಮ್ಮದು ಬಡ್ಡಿ ದರ ಆಗ್ತದೆ. ಸರಿಯಾದ ಉತ್ತರ 6.25% ಆಗ್ತದೆ. ಆಪ್ಷನ್ ಎ ಇಸ್ ದ ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದು ಚದರ್ ಮೈದಾನದ ಪರಿಧಿ 240 ಮೀಟರ್ ಆಗಿದ್ದರೆ ಅದರ ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಾರೆ. ಇದು ನೋಡ್ರಿ, ಇದು ಸ್ವಲ್ಪ ಮಿಸ್ಟೇಕ್ ಐತಿ ಇಲ್ಲಿ. ಇದು ಚದರ್ ಅಲ್ಲ, ಚೌಕ ಆಗ್ಬೇಕಿದೆ. ಚೌಕದ ಮೈದಾನ ಪರಿಧಿ 240 ಐತೆ ನೋಡ್ರಿ. ಒಂದು ಚೌಕ ಕೊಟ್ಟಾರ ಈಗ ಅವರು. ಒಂದು ಚೌಕ ಐತಂತ, ಅದ್ರ ಸುತ್ತ ಐತೆ ಎಷ್ಟೈತಿ ಅಂದ್ರೆ 240 ಐತಿ. ಸುತ್ತ ಐತಂದ್ರೆ ಈ ನೋಡಿ ಎಷ್ಟು ಸೈಡ್ ಇದಾವ ಈಗ? ಇದೊಂದು ಸೈಡ, ಇದೊಂದು ಸೈಡ, ಇದೊಂದು ಸೈಡ, ಇದೊಂದು ಸೈಡ. ಟೋಟಲ್ 2 ಸೈಡ್ ಇದಾವ? 4 ಸೈಡ್ ಇದಾವು. ಹಾಗಿದ್ರೆ ಈಗ ಒಂದು ಸೈಡ್ ಕಂಡ್ಕೋಬೇಕಾರೆ 240ಕ್ಕೆ ಇವ್ 4 ಸೈಡನ್ನ ಡಿವೈಡ್ ಮಾಡಿದ್ರೆ ಏನು ಸಿಗುತ್ತೆ ನಮ್ಗೆ? 1 ಸೈಡ್ ಸಿಗ್ತೈತಿ. 4 1 4, 4 6 24, 0 0. ಎಷ್ಟು ಬಂತ? 60. ಇದೇನಿದೆ? 1 ಸೈಡ್ 60 ಬಂತು. ಇಲ್ಲಿ 60 ಐತಿ, ಇಲ್ಲಿ 60, ಇಲ್ಲಿ 60, ಇಲ್ಲಿ 60. ಈ ನಮಗೆ ಚೌಕದ ವಿಸ್ತೀರ್ಣ ಕಂಡಿದ್ದ ಫಾರ್ಮುಲಾ ಏನೈತ್ರಿ? A ಸ್ಕ್ವೇರ್. A ಸ್ಕ್ವೇರ್ ಅಂದ್ರೆ A ಸ್ಕ್ವೇರ್ ಈಕ್ವಲ್ ಟು ಏನೈತಿ? 60. 60 ಇದ್ರೆ 60 ಇಂಟು 60. A ಸ್ಕ್ವೇರ್ ಅಂದ್ರೆ 60 ಇಂಟು 60 ಅಂದ್ರೆ ಎಷ್ಟಾಗುತ್ತೆ ನೋಡ್ರಿ? 6 6 36, 2 0 ಯಾಸ್ ಇಟ್ ಈಸ್. ಎಷ್ಟಾಗುತ್ತೆ? 3600 ವಿಸ್ತೀರ್ಣ ಆಗ್ತದೆ. 3600 ಸ್ಕ್ವೇರ್ ಮೀಟರ್ ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್. 140 ಮೀಟರ್ ಉದ್ದದ ರೈಲು 12 ಸೆಕೆಂಡ್ಗಳಲ್ಲಿ ಕಂಬವನ್ನು ದಾಟುತ್ತದೆ. ಹಾಗಾದರೆ ರೈಲಿನ ಉದ್ದ ಎಷ್ಟು ಅಂತ ಕ್ವಶನ್ ಐತಿ. ಇದಕ್ಕೊಂದು ಫಾರ್ಮುಲಾ ಬರುತ್ತೆ ನೋಡ್ರಿ. ಫಾರ್ಮುಲಾ ಏನಂತಂದ್ರೆ ಈ ರೀತಿ ಇದ್ದಾಗ ದೊಡ್ಡದಾಗಿ ಬರುತ್ತೆ ನೋಡ್ರಿ. ಈಗ ಈ ರೀತಿ ಇದ್ದಾಗ LST. L ಅಂದ್ರೆ ಏನ್ರಿ? ಲೆಂತ್. S ಅಂದ್ರೆ ಸ್ಪೀಡ, T ಅಂದ್ರೆ ಟೈಮ್. ನಮಗೇನು ಕೇಳ್ತಾರೆ ಇಲ್ಲಿ? ರೈಲ್ನ ವೇಗ ಕೇಳ್ತಾರೆ, ಸ್ಪೀಡ್ ಕೇಳ್ತಾರೆ. ಸ್ಪೀಡನ್ನು ನಾವು ಕಾಟಕ್ಕೆ ಏನು ಉಳಿತು? L/T. L/T ಅಂದ್ರೆ ಎಷ್ಟೈತಿ? ಲೆಂತ್ ಎಷ್ಟೈತಿ? 140 ಮೀಟರ್ ಐತಿ. 140 ಮೀಟರ್ ಲೆಂತ್ ಐತಿ. ಟೈಮ್ ಎಷ್ಟೈತಿ ರೀ? ಟೈಮ್ 12 ಸೆಕೆಂಡ್ ಐತಿ. ಡಿವೈಡೆಡ್ ಬೈ 12 ನೋಡ್ರಿ. ಈಗ 2 6 2 7 0 0. ನೆಕ್ಸ್ಟ್ ನೋಡ್ರಿ, 2 3 6, 2 3 6, 1 ಉಳಿತದ, 2 5 10. ನೋಡ್ರಿ ನೆಕ್ಸ್ಟ್ ಏನಾಗ್ತದ? 35/3 ಉಳಿತು ಇಂಟು
ಇಲ್ಲಿ ಆಪ್ಷನ್ದಾಗ ನೋಡ್ರಿ, ಆಪ್ಷನ್ದಾಗ ಏನು ಕೊಟ್ಟಾರ ಇಲ್ಲಿ ಮೀಟರ್ ಒಳಗೆ ಕೊಟ್ಟಿಲ್ಲ, ಕಿಲೋಮೀಟರ್ ಒಳಗೆ ಕೊಟ್ಟಾರ. ಇದನ್ನ ನಾವು ಮೀಟರ್ ಒಳಗೆ ಬಂದೈತಿ. ಈಗ ಮೀಟರ್ ಇದನ್ನ ಕಿಲೋಮೀಟರ್ ಮಾಡ್ಕೋಬೇಕಾರೆ ಏನು ಮಾಡ್ಬೇಕ್ರಿ? 18/5 ಆಗ್ತದೆ. 5 ಒಂದಲೇ 5, 5 ಏಳಲೆ 35, 3 ಒಂದಲೇ 3, 3 ಆರಲೆ 18, 7 ಆರಲೆ ಅಷ್ಟೇ, 7 ಆರಲೆ 42, 42 km/h ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ ನಂಬರ್ ಏನೈತಿ? ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ. 42 km/h. ಆಪ್ಷನ್ ನಂಬರ್ ಸಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಚತುರ್ಭುಜವು 3 ಲಘು ಕೋನಗಳನ್ನು ಹೊಂದಿದ್ದು ಪ್ರತಿಯೊಂದು 80 ಡಿಗ್ರಿ ಅಳತೆ ಹೊಂದಿದ್ದರೆ 4ನೇ ಕೋನದ ಅಳತೆ ಎಷ್ಟು ಅಂತ ಕ್ವಶನ್ ಕೇಳ್ತಾರೆ. ನೋಡ್ರಿ, ಚತುರ್ಭುಜ ಅಂದ್ರೆ ಕ್ವಾಡ್ರಿಲೆಟರಲ್. ಇದೇನು ಚತುರ್ಭುಜ ಅಂದ್ರೆ ಇಲ್ರಿ, 4 ಸೈಡ್ ಹೊಂದಿರ್ತೈತಿ, 4 ಸೈಡ್ ಹೊಂದಿರ್ತೈತಿ. ಅದು ಈ ರೀತಿ ಇರ್ಬೋದು, ಈ ರೀತಿ ಇರ್ಬೋದು, ಈ ರೀತಿ ಇರ್ಬೋದು. ಬಟ್ ಯಾವ ರೀತಿ ಇರ್ತೈತಿ ಗೊತ್ತಿಲ್ಲ, ಒಟ್ಟು 4 ಸೈಡನ್ನು ಹೊಂದಿರ್ತದ. ಈ ನೋಡ್ರಿ 4 ಸೈಡ್, ಇದು ನೋಡ್ರಿ, ಇದೊಂದು ಸೈಡ, ಇದೊಂದು ಸೈಡ, ಇದೊಂದು ಸೈಡ, ಇದೊಂದು ಸೈಡ. ಅವ್ರೇನು ಹಾಕ್ತಾರೋ ಪ್ರತಿಯೊಂದು ಏನು ಕೊಟ್ಟಾರಲ್ಲಿ ಕೋನಗಳನ್ನು ಹೊಂದಿದ್ದು ಪ್ರತಿಯೊಂದು 80 ಡಿಗ್ರಿ ಅಳತೆ ಹೊಂದಿದ್ದಾರೆ ಅಂದ್ರೆ 80 ಡಿಗ್ರಿ ನೋಡ್ರಿ, ಇಲ್ಲಿ 80 ಡಿಗ್ರಿ ಹೊಂದಿತ್ತಂತೆ, ಇಲ್ಲಿ 80 ಡಿಗ್ರಿ, ಇಲ್ಲಿ 80 ಡಿಗ್ರಿ. ಹಾಗಿದ್ರೆ 4ನೇ ಎಷ್ಟು ಡಿಗ್ರಿ ಹೊಂದಿರುತ್ತೆ ಅಂತ ಕ್ವಶನ್ ಕೇಳ್ತಾರೆ ಈಗ ಅವರು. ಈ ನೋಡ್ರಿ, ಚತುರ್ಭುಜ ಅಂತಂದ್ರೆ ಇದು ಟೋಟಲ್ ಒಟ್ಟು ಮೊತ್ತ ಎಷ್ಟಿರ್ತದ? 360 ಡಿಗ್ರಿ ಇರ್ತೈತಿ. 360 ಡಿಗ್ರಿ ಇರುತ್ತಂದ್ರೆ ಈಗ ನೋಡಿ, ಅವರ 3 ಕೊಟ್ಟಾರ ಈಗ, 1 2 3, 8 3 ಎಷ್ಟ? 24, 24 10 ಆಸ್ ಇಟ್ ಇಸ್. ಈಗ 240 ಡಿಗ್ರಿ ಐತಿ. ಈಗ ಹಾಗಿದ್ರೆ 4ನೇ ಡಿಗ್ರಿ ಬೇಕಾದ್ರೆ ಟೋಟಲ್ 360 ಡಿಗ್ರಿ ಒಳಗೆ 240 ಡಿಗ್ರಿ ಮೈನಸ್ ಮಾಡಿದ್ರೆ ಆನ್ಸರ್ ಬರುತ್ತೆ ನೋಡ್ರಿ. 360ರಾಗ 240 ಮೈನಸ್ ಮಾಡ್ರಿ, 0 0, 6 4 ಕಳೆದ್ರೆ 2, 3 2 ಕಳೆದ್ರೆ 1. ಹಾಗಿದ್ರೆ 4ನೇ ಕೋನದ ಅಳತೆ ಎಷ್ಟೈತ್ರಿ? 120 ಡಿಗ್ರಿ ಆಗ್ತದೆ. ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಆಪ್ಷನ್ 120 ಡಿಗ್ರಿ ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ಕ್ವಶನ್, 0.25 ಇಂಟು 0.04 ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಐತಿ. ನೋಡ್ರಿ, ಈ ರೀತಿ ಪಾಯಿಂಟ್ದಾಗಿರುವಂಥ ಡೆಸಿಮಲ್ದಾಗಿರುವಂಥದ್ದು ಒಂದು ಕ್ವಶನ್ ನಿಮ್ಗೆ ಇಂಟು ಮಾಡೋದು ಆರ್ಮಿ ಒಳಗೆ ಒಂದು ಪಕ್ಕ ಒಂದು ಫಿಕ್ಸ್ ಕ್ವಶನ್ ಇದ್ದೇ ಇರ್ತದೆ. ಇದನ್ನು ಕೆಲವೊಬ್ರು ತಪ್ಪು ಮಾಡ್ತಾರೆ. ಇನ್ನು ಯಾವ ರೀತಿ ಮಾಡೋದು ನೋಡ್ರಿ, ಇಲ್ಲಿ ನೋಡ್ರಿ 0.25 ಐತಿ, 0.25 ಇಂಟು 0.04 ಅಂತ ಐತಿ. ಇಲ್ಲಿ ನೋಡ್ರಿ ಪಾಯಿಂಟ್ ಎಲ್ಲ ಬಿಡ್ರಿ. ಈಗ ಜಸ್ಟ್ ಏನು ಮಾಡ್ರಿ, 25 ಬರ್ಕೋರಿ, 25 ಬರ್ಕೋರಿ ದಿನ. ನಂತರ ಇವನ್ನೆಲ್ಲ ಬಿಡ್ರಿ, 4 ಒಂದಿಟ್ಕೋರಿ, 4ಕ್ಕೆ ಇಂಟು ಮಾಡ್ರಿ. ಎಷ್ಟಾಗ್ತದೆ ನೋಡ್ರಿ, 4 5 20, 4 2 8 9 10, ಎಷ್ಟಾಗ್ತದ? 100 ಆಯ್ತು, 100 ಆಯ್ತು. ಈಗ ನೋಡ್ರಿ, ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಐತಿ ನೋಡ್ರಿ. ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ, ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ, ಇಲ್ಲಿ 2 ಸ್ಥಾನ, ಇಲ್ಲಿ 2 ಸ್ಥಾನ ಅಂದ್ರೆ 4 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ. ಈಗ ನೋಡ್ರಿ 100 ಐತಿ ಅಂದ್ರೆ 4 ಸ್ಥಾನ ಬಿಟ್ಟು ಪಾಯಿಂಟ್ ಅಂದ್ರೆ 1 ಸ್ಥಾನ, 2 ಸ್ಥಾನ, ಇದು 3 ಸ್ಥಾನ, ಇದ್ರ ಹಿಂದೆ 1 ಸ್ಥಾನ ಇಲ್ಲಂದ್ರೆ 0 ಇಟ್ಕೋಬೇಕು ನೋಡ್ರಿ. ಈಗ 0 ಇಟ್ಕೋದ್ರೆ ಈ ಸರ್ ಪಾಯಿಂಟ್ ಬರ್ತೈತಿ ಅಂದ್ರೆ ಎಷ್ಟಾಗ್ತದೆ? 0.1, 0.01 ಸರಿಯಾದ ಉತ್ತರ ಆಗ್ತದೆ. ಇವು ಮುಂದೆ 2 0 ಇದ್ರು ಅಷ್ಟೇ, ಇಲ್ಲಕ್ಕೂ ಅಷ್ಟಾಗ್ತದೆ. ಆನ್ಸರ್ ಏನ್ರಿ? 0.01. ಆಪ್ಷನ್ ನಂಬರ್ ಎ 0.01 ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಒಂದು ರೈಲು ಗಂಟೆಗೆ 36 ಕಿಲೋಮೀಟರ್ ವೇಗದಲ್ಲಿ ಓಡಿದರೆ 25 ಸೆಕೆಂಡ್ಗಳಲ್ಲಿ ಒಂದು ಕಂಬವನ್ನು ದಾಟುತ್ತದೆ. ಹಾಗಾದರೆ ರೈಲಿನ ಉದ್ದ ಎಷ್ಟು ಅಂತ ಕೇಳ್ತಾರೆ. ಏನು ಕೇಳ್ತಾರೆ ಈಗ? L/S × T, ಇದು ಫಾರ್ಮುಲಾ ನಮ್ಮದು. ನಮಗೇನು ಕೇಳ್ತಾರೆ ಈಗ? ರೈಲಿನ ಉದ್ದ, ಲೆಂತ್ ಕೇಳ್ತಾರೆ. ಲೆಂತ್ ಕೇಳ್ತಾರೆ ಅಂದ್ರೆ ಈಗ ನೋಡ್ರಿ, ರೈಲ ಗಂಟೆಗೆ 8 ಕಿಲೋಮೀಟರ್ ಓಡಾಡ್ತೈತೆ. ಈಗ 36 ಕಿಲೋಮೀಟರ್. ಈಗ ಸ್ಪೀಡ್ ಇಂಟು ಟೈಮ್ ಮಾಡ್ಬೇಕು ನಾವು. 36 ಕಿಲೋಮೀಟರ್. ಇದು 36 km/h ಐತಿ. ಈಗ ಕಿಲೋಮೀಟರ್ ಪರ್ ಅವರ್ ಐತಿ. ಈಗ ಅದರ ಟೈಮ್ ಯಾವ್ದ್ರೊಳಗೈತಿ? ಸೆಕೆಂಡ್ ಒಳಗೈತಿ, 25 ಸೆಕೆಂಡ್ ಒಳಗೈತಿ. ಇದನ್ನ ಏನು ಮಾಡ್ಬೇಕು ನಾವು? ಈಗ 36 km/h ಇದ್ದದ, ಇದನ್ನ ಮೀಟರ್ ಪರ್ ಸೆಕೆಂಡ್ ಮಾಡ್ಕೋಬೇಕು. 36 ಕಿಲೋಮೀಟರ್ ಐತಿ. ಈಗ ಇದನ್ನ ಮೀಟರ್ ಪರ್ ಸೆಕೆಂಡ್ ಒಳಗೆ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಏನು ಮಾಡ್ಬೇಕಾ? 5/18 ಯೂಸ್ ಮಾಡ್ಬೇಕಾ. 18 1 18, 18 2 36, 5 2 ಎಷ್ಟು? 10. ಈಗ 10 ಮೀಟರ್ ಪರ್ ಸೆಕೆಂಡ್ ಆಗ್ತದೆ. ಈಗ ನೋಡ್ರಿ, ಸ್ಪೀಡ್ ಇಂಟು ಟೈಮ್, ಸ್ಪೀಡ್ ಎಷ್ಟೈತಿ? 10 ಮೀಟರ್.
ಇಂಟು ಟೈಮ್ ಎಷ್ಟೈತಿ 25 ಅಂದ್ರೆ 25 ಹತ್ತಲೇ ಎಷ್ಟು ರೀ 250 ಮೀಟರ್ ಏನೈತ್ರಿ ರೈಲಿನ ಉದ್ದ 250 ಮೀಟರ್ ರೈಲಿನ ಉದ್ದ ಆಗ್ತದ. ಆಪ್ಷನ್ ನಂಬರ್ ಸಿ 250 ಆ ರೈಲಿನ ಉದ್ದ ಆಗ್ತದ. ಓಕೆ, ನೆಕ್ಸ್ಟ್ ಕ್ವಶನ್. ಸ್ಮಿತಾ 35 ದಿನಗಳಲ್ಲಿ 25 ಬುಟ್ಟಿಗಳನ್ನು ನೇಯುತ್ತಾಳೆ. ಹಾಗಿದ್ರೆ ಎಷ್ಟು ದಿನಗಳಲ್ಲಿ 110 ಬುಟ್ಟಿಗಳನ್ನು ನೇಯುತ್ತಾಳೆ ಅಂತ ಕ್ವಶನ್ ಕೇಳ್ತಾರೆ. ಈಗ ನೋಡ್ರಿ 25 ದಿನಕ್ಕೆ ಎಷ್ಟು ಬುಟ್ಟಿ ನೇಯಕತ್ತಾಳ 35. 25 ದಿನದಾಗ 35 ಬುಟ್ಟಿ ನೇಯಕತ್ತಾಳ ಆಕೆ. ಹಾಗಿದ್ರೆ ಎಷ್ಟು ದಿನದಲ್ಲಿ 110 ಬುಟ್ಟಿ ನೇಯ್ತಾಳೆ ಅಂತ ಕೇಳ್ತಾರೆ. ಈಗ ನೋಡ್ರಿ 25 ಬುಟ್ಟಿಗಳನ್ನ 35 ಅಂದ್ರೆ 110 ಬುಟ್ಟಿಗಳನ್ನ ಎಷ್ಟಿಂದ ನೇಯ್ತಾಳೆ ಕ್ರಾಸ್ ಮಲ್ಟಿಪ್ಲಿಕೇಶನ್. ಈಗ ನೋಡ್ರಿ 25 ಕೆಳಗೆ ಬರ್ತದೆ, ಮ್ಯಾಲ 35 ಇಂಟು 110 ಮ್ಯಾಗ ಬರ್ತದೆ. 5 5 25, 5 7 35, 5 1 5, 5 2 10, 5 2 10, 22 7 ಎಷ್ಟಾಗುತ್ತೆ ನೋಡ್ರಿ. 22 ಇಂಟು 7 ಮಾಡಿದ್ರೆ 7 2 14, 7 2 14, ಇದೊಂದು 15. ಎಷ್ಟಿಂದ ಏನೈತಾಳೆ ರೀ 154 ದಿನದಲ್ಲಿ 110 ಬುಟ್ಟಿಗಳನ್ನ ನೇಯ್ತಾಳೆ. ಆನ್ಸರ್ 154. ಆಪ್ಷನ್ ನಂಬರ್ ಬಿ is the right answer. Next question. ನೋಡ್ರಿ, 6 ಪುರುಷರು 10 ದಿನಗಳಲ್ಲಿ 150 ಗಳಿಸುತ್ತಾರೆ. ಹಾಗಿದ್ರೆ 8 ಪುರುಷರು 7 ದಿನಗಳಲ್ಲಿ ಎಷ್ಟು ಹಣ ಗಳಿಸುತ್ತಾರೆ ಅಂತ ಕ್ವಶನ್ ಐತಿ. ಇಲ್ಲಿ ನೋಡ್ರಿ, ಈಗ ಇಲ್ಲಿ ಪುರುಷರು ಬರ್ಕೋರಿ, ಪುರುಷರು, ಇಲ್ಲಿ ಹಣ ಅಂದ್ರೆ ದುಡ್ಡು, ಇಲ್ಲಿ ದಿನ, ಇಲ್ಲಿ ಪುರುಷರು, ಇಲ್ಲಿ ಹಣ. ನೋಡ್ರಿ, ಈಗ 6 ಪುರುಷರು ಎಷ್ಟು 150 ಹಣವನ್ನು ಎಷ್ಟು ದಿನದಾಗ ಗಳಿಸ್ತಾರಂತ್ರಿ 10 ದಿನದಲ್ಲಿ ಗಳಿಸ್ತಾರಂತ. 6 ಪುರುಷರು 150 ಹಣವನ್ನು 10 ದಿನದಲ್ಲಿ ಗಳಿಸ್ತಾರಂತ. ಹಾಗಿದ್ರೆ ಏನು ಕೇಳ್ತಾರೆ ನಮ್ಗೆ ಇಲ್ಲಿ? ಎಷ್ಟು ಹಣವನ್ನು ಕೇಳ್ತಾರೆ. ಹಣವನ್ನು ಅಂದ್ರೆ ಹಣದ ಕೆಳಗೆ ಇಲ್ಲಿ ಯಾಕೆ ಇಟ್ಕೋರಿ. ಎಷ್ಟು ಪುರುಷರು? 8 ಪುರುಷರು. 8 ಪುರುಷರು ಎಷ್ಟು ಹಣವನ್ನು 7 ದಿನಗಳಲ್ಲಿ ಗಳಿಸ್ತಾರೆ ಅಂತ ಕ್ವಶನ್ ಐತಿ. ಈಗ ನೋಡ್ರಿ, ಹಣ ಕ್ಯಾರ ಅಂದ್ರೆ ಹಣದ ಕೆಳಗೆ ಯಾಕೆ ಇಟ್ಕೊಂಡಿನಿ, ಕ್ರಾಸ್ ಮಲ್ಟಿಪ್ಲಿಕೇಶನ್. ಹಿಂಗೆ ಸೀದಾ ವಿ, ಹಿಂಗೆ ಉಲ್ಟಾ ವಿ, ಈ ರೀತಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗ್ತದ. ಈ ಎಕ್ಸ್ ಅಪೋಸಿಟ್ ಯಾವ ಸಂಖ್ಯೆ ಅದಾವ್ರಿ? ಎಕ್ಸ್ ಅಪೋಸಿಟ್ ಇವೆರಡು ಅದಾವು. 10 6 ಎಕ್ಸ್ ಅಪೋಸಿಟ್ ಅವು, ಅವೆರಡು ಕೆಳಗೆ ಬರ್ತಾವೆ. 6 ಇಂಟು 10 ಕೆಳಗೆ ಬರ್ತಾವೆ. ಉಳಿದಿರುವಂಥ ಸಂಖ್ಯೆಗಳು ಮ್ಯಾಗ ಬರ್ತಾವೆ. 8 ಇಂಟು 150 ಇಂಟು 7. ಓಕೆ, 0 0 ಕ್ಯಾನ್ಸಲ್. 3 2 6, 3 5 15, 2 1 2, 2 4 8. ಓಕೆ, ನೆಕ್ಸ್ಟ್ ನೋಡ್ರಿ, 5 4 ಎಷ್ಟು 20, 27 ಎಷ್ಟು ರೀ 27 ಅಂದ್ರೆ 2 7 14 ಅಂದ್ರೆ 140. ಸರಿಯಾದ ಉತ್ತರ 140 ಗಳಿಸುತ್ತಾರೆ. 8 ಪುರುಷರು 7 ದಿನಗಳಲ್ಲಿ 140 ರೂಪಾಯಿ ಗಳಿಸ್ತಾರೋ. ಹಾಗಿದ್ರೆ ಆಪ್ಷನ್ ನಂಬರ್ ಏನ? ಸಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಎಷ್ಟು ಗಳಿಸ್ತಾರೆ ರೀ? 140 ಗಳಿಸ್ತಾರೆ. ನೆಕ್ಸ್ಟ್ ಕ್ವಶನ್. 80 ಮೀಟರ್ ಉದ್ದದ ರೈಲು 120 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಅನ್ನು 20 ಸೆಕೆಂಡುಗಳಲ್ಲಿ ದಾಟುತ್ತದೆ. ಹಾಗಾದರೆ ರೈಲ್ನ ವೇಗ ಎಷ್ಟು ಅಂತ ಕೇಳ್ತಾರೆ. ಫಾರ್ಮುಲಾ ಅಂತೂ ನಿಮ್ಗೆ ಗೊತ್ತೈತಿ, SL/ST ಅಂತ ನಿಮಗೆ ಫಾರ್ಮುಲಾ ಗೊತ್ತೈತಿ. ಆದ್ರೆ ಸ್ವಲ್ಪ ಡಿಫ್ರೆಂಟ್ ಐತಿ ಕ್ವಶನ್. ಇಲ್ಲಿ ನಿಮಗೆ ಲೆಂತ್ ನಾನು 2 ಕೊಟ್ಟಾರೆ. 80 ಮೀಟರ್ ಉದ್ದದ ರೈಲ್ ಐತಿ, 120 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಐತಿ. ಈ ನೋಡ್ರಿ, ರೈಲಿನ ಉದ್ದ ಮತ್ತು ಪ್ಲಾಟ್ಫಾರ್ಮ್ ಉದ್ದ ಎರಡನ್ನ ಪ್ಲಸ್ ಮಾಡ್ಬೇಕು. 120 ಪ್ಲಸ್ 80 ಎರಡು ಪ್ಲಸ್ ಮಾಡಿ ಎಷ್ಟಾಗೈತಿ? 200 ಆಗ್ತೈತಿ. ನಾವು ಒಟ್ಟು ಲೆಂತ್ ಎಷ್ಟು ಸಿಗ್ತೀರಿ ಈಗ? 200 ಲೆಂತ್ ಸಿಕ್ತು. ನೆಕ್ಸ್ಟ್ ಏನೈತಿ ಇಲ್ಲಿ? 20 ಸೆಕೆಂಡ್ಗಳಲ್ಲಿ 20 ಸೆಕೆಂಡ್ಗಳಲ್ಲಿ ಏನಾಗುತ್ತದ? ದಾಟುತ್ತದೆ. ನಮ್ಗೆ ಇದೇನ ಲೆಂತ್ ಈಕ್ವಲ್ ಟು 200, ಟೈಮ್ ಈಕ್ವಲ್ ಟು 20 ಸೆಕೆಂಡ್. ಏನು ಕೇಳ್ತಾರೆ ಅವ್ರ? ಸ್ಪೀಡ್ ಕೇಳ್ತಾರೆ. ಸ್ಪೀಡ್ ಕೇಳ್ತಾರಂದ್ರೆ
ಸ್ಪೀಡ್ ಕಾಟ್ ಹಾಕಿದ್ರೆ ಏನು ಉಳಿತೈತಿ ಇಲ್ಲಿ L/T. ಲೆಂತ್ ಎಷ್ಟೈತಿ 200 ಡಿವೈಡೆಡ್ ಬೈ ಟೈಮ್ ಎಷ್ಟೈತಿ 20 ಐತಿ. 20 ಡಿವೈಡ್ ಹಾಕ್ರಿ. 0 0 ಕ್ಯಾನ್ಸಲ್, 2 1 2 2 10 20 10 ಮೀಟರ್ ಪರ್ ಸೆಕೆಂಡ್. 10 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಅದರ ಆನ್ಸರ್ ಯಾವ್ದು ಹೋಗೈತಿ ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಹೋಗೈತಿ. ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಹೋಗೈತಿ. ಅದನ್ನ ಮೀಟರ್ ಪರ್ ಸೆಕೆಂಡ್ ಇದ್ದನ್ನು ಕಿಲೋಮೀಟರ್ ಪರ್ ಅವರ್ ಮಾಡೋದು ಯಾವ ರೀತಿ ಅಂತಂದ್ರೆ 10 ಇಂಟು ಕಿಲೋಮೀಟರ್ ಪರ್ ಅವರ್ ಮಾಡ್ಬೇಕಾದ್ರೆ 18/5 ಯೂಸ್ ಮಾಡಿದ್ರೆ ಕಿಲೋಮೀಟರ್ ಪರ್ ಅವರ್ ಆಗ್ತದೆ. 5 5 5 2 10 18 2 ಅಷ್ಟು ರೀ 18 2 36 ಆಗ್ತದೆ. 36 ಕಿಲೋಮೀಟರ್ ಪರ್ ಅವರ್ ಇದು ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ಆಪ್ಷನ್ ನಂಬರ್ ಎ ಅಲ್ಲಿ ಐತೆ ನೋಡ್ರಿ. ಆಪ್ಷನ್ ಎ 36 ಕಿಲೋಮೀಟರ್ ಪರ್ ಅವರ್ ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಸಂಜಯ್ ಇದರ ಮಾಹಿತಿ ಡೈರೆಕ್ಷನ್ ಮ್ಯಾಗ ರೀಸನಿಂಗ್ ಕ್ವಶನ್ ನೋಡ್ರಿದೆ. ಸಂಜಯ್ ಪಶ್ಚಿಮಕ್ಕೆ 25 ಕಿಲೋಮೀಟರ್ ನಡೆದು ಎಡಕ್ಕೆ ತಿರುಗಿ 10 ಕಿಲೋಮೀಟರ್ ನಡೆಯುತ್ತಾನೆ. ಮತ್ತೆ ಎಡಕ್ಕೆ ತಿರುಗಿ 8 ಕಿಲೋಮೀಟರ್ ನಡೆದು ಮುಂದೆ ಎಡಕ್ಕೆ ತಿರುಗಿ 10 ಕಿಲೋಮೀಟರ್ ನಡೆಯುತ್ತಾನೆ. ಹಾಗಿದ್ರೆ ಪ್ರಾರಂಭದ ಸ್ಥಳದಿಂದ ಅವನು ಈಗ ಎಷ್ಟು ದೂರದಲ್ಲಿದ್ದಾನೆ ಅಂತ ಕ್ವಶನ್ ಐತಿ. ಈ ನೋಡ್ರಿ ದಿಕ್ಕು ನೋಡ್ರಿ, ಇದು ಈಸ್ಟ್, ಇದು ವೆಸ್ಟ್, ಇದು ನಾರ್ತ್, ಇದು ಸೌತ್. ಇದು ನಾರ್ತ್ ಈಸ್ಟ್, ಇದು ಸೌತ್ ಈಸ್ಟ್, ಇದು ಸೌತ್ ವೆಸ್ಟ್, ಇದು ನಾರ್ತ್ ವೆಸ್ಟ್. ಈ ರೀತಿ ಐತಿ ಈ ಕ್ವಶನ್ ನೋಡ್ರಿ. ಇದು ಕೇಂದ್ರ ಬಿಂದು, ಪ್ರಾರಂಭದ ಸ್ಥಳ. ಏನು ಮಾಡ್ಯಾನ ನಾವು ಸಂಜಯ ಪಶ್ಚಿಮಕ್ಕೆ 25 ಕಿಲೋಮೀಟ್ರ್. ಇದೇನಿದೆ ಇಲ್ಲಿ ನೋಡ್ರಿ, ಈಸ್ಟ್ ಅಂದ್ರೆ ಪೂರ್ವ, ಇದು ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ. ಇವೇನು ಬೇಕಾಗಿಲ್ಲ, ಇವಷ್ಟು ನೋಡ್ರಿ. ಈಗ ಏನು ಮಾಡ್ತಾನೆ ಈ ಸಂಜಯ ಪಶ್ಚಿಮಕ್ಕೆ 25 ಕಿಲೋಮೀಟ್ರ್. ಪಶ್ಚಿಮ ಕಡೆ ಐತಿ, ಈ ಕಡೆ ಐತಿ. ಪಶ್ಚಿಮಕ್ಕೆ 25 ಕಿಲೋಮೀಟರ್, ಪಶ್ಚಿಮಕ್ಕೆ 25 ಕಿಲೋಮೀಟರ್ ಬಂದೀಗ. ನೆಕ್ಸ್ಟ್ ಎಡಕ್ಕೆ ಅಂತಂದ್ರೆ ಪಶ್ಚಿಮಕ್ಕೆ ಅಂದ್ರೆ ಈ ಕಡೆ ಬರಕತ್ತಾನಂದ್ರೆ ಈಗ ನೋಡ್ರಿ, ಇಲ್ಲಿ ತೋರಿಸಿ ನೋಡ್ರಿ. ಪಶ್ಚಿಮ ಅಂದ್ರೆ ಈ ಕಡೆ ಬರಕತ್ತಾನಂದ್ರೆ ಹಿಂಗೆ ಒಟ್ಟಂದ್ರೆ ಯಾವ ಕಡೆ ಎಡಕ್ಕೆ ಆಕೈತಿ, ಈ ಕಡೆ ಎಡಕ್ಕೆ ಆಕೈತಿ. ಹಂಗಿದ್ರೆ ಕೆಳಗೆ ಎಷ್ಟು ಹೋಗ್ತಾನ, ಕೆಳಗೆ ಇಲ್ಲಿ. ನೆಕ್ಸ್ಟ್ ಎಡಕ್ಕೆ ತಿರುಗಿ 10 ಕಿಲೋಮೀಟರ್, 10 ಕಿಲೋಮೀಟರ್ ಎಡಕ್ಕೆ 10 ಕಿಲೋಮೀಟರ್ ಎಡಕ್ಕೆ ಹೋದ ನಂತರ ಮತ್ತೆ ಎಡಕ್ಕೆ ತಿರ್ತಾನೆ. ನೋಡ್ರಿ, ಕೆಳಗೆ ಹೋಗುವಾಗ ಎಡಕ್ಕೆ ಚಡಿ ಬರ್ತೈತಿ, ಈ ಚಡಿ ಬರ್ತೈತಿ. ಹಾಗಿದ್ರೆ ಎಷ್ಟು ಹೋಗ್ತಾನೆ ಗಾಡಿ 8, ಈ ಕಡೆ 8 ಕಿಲೋಮೀಟರ್ ಹೋಗ್ತಾನೆ, 8 ಕಿಲೋಮೀಟರ್ ಹೋಗ್ತಾನೆ. ನೋಡ್ರಿ ನೆಕ್ಸ್ಟ್ 8 ಕಿಲೋಮೀಟರ್ ನಡೆದು ಮುಂದೆ ಮತ್ತೆ ಎಡಕ್ಕೆ 10 ಕಿಲೋಮೀಟರ್ ಹೋಗ್ಕಾನತ್ತೆ. ಈ ಕಡೆ ಹೋಗುವಾಗ ಮತ್ತೆ ಎಡಕ್ಕಂದ್ರೆ ಮ್ಯಾಗ ಎಡಕ್ಕ ನೋಡ್ರಿ ಮತ್ತೆ 10 ಕಿಲೋಮೀಟರ್, 10 ಕಿಲೋಮೀಟರ್. ಲಕ್ಷ ಕೊಡ್ರಿ, ಇಲ್ಲಿ 10 ಕಿಲೋಮೀಟರ್ ಕಡೆ ಬಂದಾನ, ಈ ಕಡೆ 8 ಕಿಲೋಮೀಟರ್ ಹೋಗಿ ಮತ್ತೆ ಹೊಳ್ಳಿ 10 ಕಿಲೋಮೀಟರ್ ಕಡೆ ಹೊಂಟಾನ ಅಂತಂದ್ರೆ ಇಲ್ಲಿಂದ ಇಲ್ಲಿ 10 ಕಿಲೋಮೀಟರ್ ಅಂದ್ರೆ ಇಲ್ಲಿಂದ ಕೂಡ ಇಲ್ಲಿ 10 ಕಿಲೋಮೀಟರ್ ಇಲ್ಲೇ ಬರ್ತಾನೆ ಅವ. ಇಲ್ಲಿ ಬಂದ ನಂತರ ಪ್ರಾರಂಭದ ಸ್ಥಳದಿಂದ ಅವನು ಈಗ ಎಷ್ಟು ದೂರದಲ್ಲಿದೆ ಅಂತ ಕ್ವಶನ್ ಐತಿ. ಇಲ್ಲಿ ನೋಡ್ರಿ, ಹಿಂಗೆಲ್ಲ ರೌಂಡ್ ಆಗಿ ಹೊಳ್ಳಿ ಮತ್ತೆ ಇಲ್ಲಿಗೆ ಬಂದವ. ಇಲ್ಲಿ ಬಂದಂದ್ರೆ ಪ್ರಾರಂಭ ಸ್ಥಳ ಇಲ್ಲಿ ಐತಿ. ಇಲ್ಲಿಂದ ನಾವು ಈಗ ಎಲ್ಲಿ ಎಷ್ಟು ದೂರ ಅಂತ ಕೇಳ್ತಾನ, ಪ್ರಾರಂಭ ಸ್ಥಳದಿಂದ ಎಷ್ಟು ದೂರದ ಅಂತ ಕೇಳ್ತಾನ. ಈಗ ನೋಡ್ರಿ, ಇಲ್ಲಿ ಎಷ್ಟು ಐತಿ ಅಂತ, ಇಲ್ಲಿ 8 ಐತಿ. ಇಲ್ಲಿ 8 ಐತಿ ಅಂದ್ರೆ ಇಲ್ಲಿ 8 ಇರ್ತೈತಿ, 8. ಇಲ್ಲಿಂದ ಇಲ್ಲಿ ತಗ 8 ಇರ್ತೈತಿ. ಇದು ಟೋಟಲ್ ಎಷ್ಟೈತಿ, ಇಲ್ಲಿ ಟೋಟಲ್ 20 ಐತಿ. ಇಲ್ಲಿಂದ ಇಲ್ಲಿ ತಕ 20 ಐತಿ, ಇಲ್ಲಿಂದ ಇಲ್ಲಿ ತಕ 8 ಐತಿ, ಇಲ್ಲಿಂದ ಇಲ್ಲಿ ತಕ 20 ಐತಿ. ಈಗ 25 ಒಳಗೆ ಈ 8 ಮೈನಸ್ ಮಾಡಿದ್ರೆ ನಮಗೆ ಇಲ್ಲಿಂದ ಇಲ್ಲಿ ಉಳಿತೈತಿ. ನೋಡ್ರಿ 8 ಮೈನಸ್ ಮಾಡ್ರಿ. ಈಗ 17 8 ಕಳೆದ್ರೆ 7 ಉಳಿತು, 2 1 ಕಳೆದ್ರೆ 1 ಉಳಿತು. ಎಷ್ಟು ಉಳಿತಾ, ಇಲ್ಲಿಂದ ಇಲ್ಲಿಗೆ 17 ಕಿಲೋಮೀಟರ್ ಐತಿ. ಹಾಗಿದ್ರೆ ಅವ ಕೇಂದ್ರ ಬಿಂದುವಿನಿಂದ 17 ಕಿಲೋಮೀಟರ್ ದೂರದಲ್ಲಿದ್ದಾನೆ. ಆನ್ಸರ್ ಏನ್ರಿ 17 ಕಿಲೋಮೀಟರ್. ಪ್ರಾರಂಭದ ಸ್ಥಳದಿಂದ ಈಗ ಅವನು ಎಷ್ಟು ದೂರದಾನಂದ್ರೆ 17 ಕಿಲೋಮೀಟರ್ ದೂರದಾನ. ಅರ್ಥ ಆಯ್ತಾ ಅನ್ಕೋತೀನಿ. ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್ ಆಗ್ತದೆ.
ನಿಮ್ಮೊಂದು ಕ್ವಶನ್ ಕೊಡ್ತೀನಿ ನೋಡ್ರಿ. ಈಗ ಒಬ್ಬ ವ್ಯಕ್ತಿ ಕೇಂದ್ರ ಬಿಂದುವಿನಿಂದ ಪೂರ್ವಕ್ಕೆ 15 ಕಿಲೋಮೀಟರ್ ನಡೆಯುತ್ತಾನೆ. ನಂತರ ಬಲಕ್ಕೆ ತಿರುಗಿ 10 ಕಿಲೋಮೀಟರ್ ನಡೆಯುತ್ತಾನೆ. ನಂತರ ಮತ್ತೆ ಎಡಕ್ಕೆ 15 ಕಿಲೋಮೀಟರ್ ನಡೆಯುತ್ತಾನೆ. ಹಾಗಿದ್ದರೆ ಅವನು ಕೇಂದ್ರ ಬಿಂದುವಿನಿಂದ ಈಗ ಎಷ್ಟು ದೂರದಲ್ಲಿದ್ದಾನೆ? ಇದನ್ನು ನೀವು ಆನ್ಸರ್ನ ಕಮೆಂಟ್ ಮಾಡಿರಿ. ಓಕೆ, ನೋಡ್ಕೊರಿ. ಇದನ್ನು ನೀವು ನೋಡ್ಕೊಂಡ ಬಿಡಿಸಿ ಕಮೆಂಟಲ್ಲಿ ಹಾಕ್ರಿ. ಓಕೆ, ಇಲ್ಲಿವರೆಗೂ ವಿಡಿಯೋನ ವೀಕ್ಷಿಸೋದಕ್ಕೆ ಧನ್ಯವಾದಗಳು. ಇದೇ ರೀತಿ ನಿಮ್ಗೆ ಪ್ರತಿದಿನ ವಿಡಿಯೋನ ಹಾಕ್ತಾ ಹೋಗ್ತೀನಿ. ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಕೂಡ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಕ್ಷನ್ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.